ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಎಂಟ್ರಾಗಿದ್ದೀವಿ ಬೆಳಗಾವಿ ಸ್ಟೇಷನ್. ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ನಿಮಗೆ ಟಿಕೆಟ್ ಕೌಂಟರ್ಸ್ಗಳೆಲ್ಲ ಸಿಗುತ್ತೆ. ಆಮೇಲೆ ರೈಲ್ ಒಂದು QR ಕೋಡ್ ಸಹ ನಿಮಗೆ ಇಲ್ಲಿಂದನೇ ಸಿಗುತ್ತೆ. AVTMs ಸಹ ನಿಮಗೆ ಅವೈಲೇಬಲ್ ಇದೆ. ಬಟ್ ಇಂಟೀರಿಯರ್ಸ್ ನೋಡಿ ಏನು ಫೆಂಟಾಸ್ಟಿಕ್ ಮಾಡಿದ್ದಾರೆ ಅಂತ. ಸ್ಟೇಷನ್ ಒಳಗಡೆ ಜನೌಷಧ ಕೇಂದ್ರ ಸಹ ಇದೆ. ಲಾಸ್ಟ್ ಮೂಮೆಂಟಲ್ಲಿ ನಿಮ್ಗೆ ಏನಾದರೂ ಮೆಡಿಸಿನ್ಸ್ ಬೇಕಾದರೆ ಅದು ಸಹ ಕಲೆಕ್ಟ್ ಮಾಡ್ಕೋಬೋದು. ಸೊ ನಮ್ಮ ಟ್ರೈನ್ ಬಂದು 17302 ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ ಪ್ಲ್ಯಾಟ್ಫಾರ್ಮ್ ನಂಬರ್ 3. ಪ್ಲ್ಯಾಟ್ಫಾರ್ಮ್ 1ಗೆ ಮೋಸ್ಟ್ಲಿ ಟ್ರೈನ್ಸ್ ಎಲ್ಲ ಏನಂತಾರೆ ಮೀರಜ್ ಕಡೆಗೆ ಹೋಗುವಂಥ ಟ್ರೈನ್ಸ್ಗಳು ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ತೊಗೊತಾರೆ. ಪ್ಲ್ಯಾಟ್ಫಾರ್ಮ್ 2 ಬಂದು ಟರ್ಮಿನೇಟಿಂಗ್ ಮತ್ತು ಒರಿಜಿನೇಟಿಂಗ್ ಟ್ರೈನ್ಸ್ಗಳಿಗೆ, ಮತ್ತು ಪ್ಲ್ಯಾಟ್ಫಾರ್ಮ್ 3 ಬಂದು ಮೀರಜ್ ಕಡೆಯಿಂದ ಬರೋವಂತಹ ಟ್ರೈನ್ಸ್ಗಳಿಗೆ ಕೊಡ್ತಾರೆ. ಸೊ ಟೈಮ್ ನೋಡ್ಕೊಳ್ಳಿ, 7 ಗಂಟೆ 4 ನಿಮಿಷ ಆಗ್ತದೆ. ಬನ್ನಿ ಇಂಟೀರಿಯರ್ ಕಂಡೀಷನ್ ತೋರಿಸ್ತೀನಿ ಹೆಂಗಿದೆ ಅಂತ. ವೆರಿ ಗುಡ್. ಫುಲ್ಲು ಖಾಲಿ ಇದೆ ಕಣ್ರಿ. ವೀಕ್ ಡೇ ಸಿಚುವೇಶನ್ನು, ಟಿಪಿಕಲ್ ಸಿಚುವೇಶನ್ ಅನ್ಬೋದು ಇದಕ್ಕೆ. ಇನ್ನೊಂದು ಕೋಚು ಇದು ಸಹ ಖಾಲಿ ಇದೆ. ಸೊ ಫುಲ್ ಕತ್ಲಿದೆ, ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದೆ ನಮ್ಮ ಲೋಕೋಮೋಟಿವ್ ಇನ್ ಲೀಡ್ ಕೃಷ್ಣಾಜಪುರಂನ ಐರಾವತ 37694 ಇವತ್ತು ಲೀಡ್ ಮಾಡುತ್ತೆ. ಇದು ಸಹ ಕೃಷ್ಣಾಜಪುರಂನ ಐರಾವತ. ಇದು ನಮ್ಮ ಅಂಗಡಿ ಎಕ್ಸ್ಪ್ರೆಸ್ ಗಾಡಿ. ಇದು ಅಂಗಡಿ ಎಕ್ಸ್ಪ್ರೆಸ್ಗೂ ಕೃಷ್ಣಾಜಪುರಂ ಇದೆ, ನಮಗೂ ಸಹ ಕೃಷ್ಣಾಜಪುರಂ ಇದೆ. 8 to 8 ಸೇಮ್ ಲೋಕೋಮೋಟಿವ್ ಇರುತ್ತೆ. ಸೊ ನೋಡಿ, ದೊಡ್ಡ ದೊಡ್ಡ ಜಂಕ್ಷನಲ್ಲಿ ನೀವು ಈ ಥರ ನೋಡಿರ್ತೀರ, ಒಬ್ಬರು ಲೈಟ್ ಹಾಕ್ಕೊಂಡು ವೀಲ್ ಕಡೆ ನೋಡ್ತಿರ್ತಾರೆ ಅಂತ. ಸೊ ಇದೇನೋ ರೋಲಿಂಗ್ ಸ್ಟಾಕ್ ಎಕ್ಸಾಮಿನೇಷನ್ ಅಂತ ಕರೀತಾರೆ. ಚೆಕ್ ಮಾಡ್ತಾರೆ ವೀಲಲ್ಲಿ ಏನಾದರೂ ಸಿಗಾಕೊಂಡಿದೆಯಾ ಅಥವಾ ವೀಲ್ ಕರೆಕ್ಟಾಗಿ ರೊಟೇಟ್ ಆಗ್ತಿದೆಯಾ. ಆಮೇಲೆ ಆ ಲೇತ್ ಅಂತ ಒಂದು ಬರುತ್ತೆ, ಓಕೆನಾ. ಆ ವೀಲ್ ಸ್ಲಿಪ್ ಆಗಬಾರ್ದು ಅಂದ್ಬಿಟ್ಟು ಒಂದು ಪೀಸ್ ಎಕ್ಸ್ಟ್ರಾ ಕೊಟ್ಟಿರ್ತಾರೆ, ಅದು ಕರೆಕ್ಟಾಗಿದೆಯಾ ಅದೆಲ್ಲ ಚೆಕ್ ಮಾಡಿ ಅದು ಫುಲ್ಲು ಟ್ರೈನ್ ಕ್ಲಿಯರ್ ಆಗೋವರೆಗೂ ರಿಸ್ಟ್ರಿಕ್ಟೆಡ್ ಸ್ಪೀಡಲ್ಲೇ ನಾವು ಹೊರಡ್ತಿರ್ತೀವಿ, ಸೊ ದಟ್ ಅವ್ರಿಗೆ ನೀಟಾಗೆ ಕಾಣಿಸುತ್ತೆ ಅಂತ. ಬನ್ನಿ ಈ ಟ್ರೈನ್ನ ರೂಟ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಾನಿವಾಗಿರೋದು ಬೆಳಗಾವಿ ಮೈಸೂರು ಎಕ್ಸ್ಪ್ರೆಸ್ಸಲ್ಲಿ, ಓಕೆನಾ. ಸೊ ಬೆಳಗಾವಿಯಿಂದ ಅರಸೀಕೆರೆವರೆಗೂ ಸೇಮ್ ರೂಟ್ ಫಾಲೋ ಮಾಡುತ್ತೆ. ಅರಸೀಕೆರೆಯಿಂದ ಡೈವರ್ಷನ್ ತೊಗೊಳುತ್ತೆ ಈ ಟ್ರೈನು. ಇನ್ನು ಬೆಳಗಾವಿಯಿಂದ ಹೇಳಬೇಕಂದ್ರೆ ಬೆಳಗಾವಿ ಕಡೆಯಿಂದ ಖಾನಾಪುರ ಕಡೆಯಿಂದ ಲೋಂಡಾ ಜಂಕ್ಷನಲ್ಲಿ ಡೈವರ್ಷನ್ ತೊಗೊಂಡು ಇದು ಅಲ್ನಾವರ ಮುಖಾಂತರ ಧಾರವಾಡ ರೀಚ್ ಆಗುತ್ತೆ. ಧಾರವಾಡ ಕಡೆಯಿಂದ ಹುಬ್ಬಳ್ಳಿ ಕಡೆಯಿಂದ ಹಾವೇರಿ, ರಾಣೆಬೆನ್ನೂರು, ಹರಿಹರ, ದಾವಣಗೆರೆ, ಆಮೇಲೆ ಚಿಕ್ಕಜಾಜೂರು, ಅದಾದಮೇಲೆ ಬೀರೂರು, ಕಡೂರು ಮುಖಾಂತರ ಅರಸೀಕೆರೆಗೆ ಬಂದು ಅರಸೀಕೆರೆನಲ್ಲಿ ರೈಟ್ ಡೈವರ್ಷನ್ ತೊಗೊಳುತ್ತೆ. ಹಾಸನ ಕಡೆಗೆ ಹೋಗುತ್ತೆ. ಸ್ಟ್ರೈಟ್ ಹೋದರೆ ಬೆಂಗಳೂರು ಕಡೆ ಹೋಗುತ್ತೆ. ರೈಟ್ ಡೈವರ್ಷನ್ ತೊಗೊಂಡು ಹಾಸನ ಕಡೆಯಿಂದ ಹೊಳೆನರಸೀಪುರ ಕಡೆಯಿಂದ ಇದು ಕೃಷ್ಣರಾಜಸಾಗರ ಮುಖಾಂತರ ಮೈಸೂರು ರೀಚ್ ಆಗುತ್ತೆ. ಯೂಶಲಾಗಿ ಡೋರಿಂದ ಬಂದ ತಕ್ಷಣ ನಿಮಗೆ ಇಲ್ಲೊಂದು ಮಿರರ್ ಇರುತ್ತಲ್ಲ, ಮಿರರ್ ಇಲ್ಲ ಸರಿ ಅಂದರೆ
ಈ ಕಡೆ ನೋಡಿದ್ರೆ ಡಸ್ಟ್ಬಿನ್ ಇದೆ, ಅಂದರೆ ಡಸ್ಟ್ಬಿನ್ ಕೂಡ ಇಲ್ಲ ರೀ. ಮೆರ್ಸಿಡಿಸ್ ನಿಮ್ಮ ಗಾಡಿ ನೋಡಿ ಹೆಂಗಿದೆ. ಇಲ್ಲಿ ಆ ಕಡೆ ಒಂದು ಚೆಕ್ ಮಾಡೋಣ, ಆ ಕಡೆ ಏನು ಸಿಚುವೇಶನ್ ಇದೆ ಅಂತ. ಸುಮಾರು 25 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಖಾನಾಪುರ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:04ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:05ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಇಂಜಿನ್ ಕಂಟ್ಲಿಗೆ ಎಟ್ಕೊಂಡ್ಬಿಟ್ಟಿದೆ. ಶ್ರಿಲ್ ಅಲ್ಲ, ಶ್ರಿಲ್ ಪ್ರೋ ಮ್ಯಾಕ್ಸ್ ಇದು. ಸರಿ, ಸುಮಾರು 51 ಕಿಲೋಮೀಟರ್ ಬೆಳಗಾವಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ನಿಲ್ಗಡೆ ಆದಂತಹ ಲೋಂಡಾ ಜಂಕ್ಷನ್ಗೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 8:29ಕ್ಕೆ ಬರುತ್ತೆ ರಾತ್ರಿ, ಮತ್ತು 8:00ವರೆಗೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 5 ನಿಮಿಷ ಲೇಟಾಗಿ ನಾವು 8:35ಕ್ಕೆ ಲೋಂಡಾಗೆ ಎಂಟ್ರಾಗಿದ್ದೀವಿ. ಒಂದು ಸರ್ಪ್ರೈಸಿಂಗ್ ಫ್ಯಾಕ್ಟ್ ಏನಂದರೆ, ತಿಂಡಿ ತಿನಿಸುಗಳು ಏನೂ ಅವೈಲೇಬಲ್ ಇಲ್ಲ ಲೋಂಡಾನಲ್ಲಿ. ಯೂಶಲ್ ಆಗಾದರೆ ವಡಾಪಾವು, ಬಿರಿಯಾನಿ ಅದೆಲ್ಲ ಅವೈಲೇಬಲ್ ಇರುತ್ತೆ ಲೋಂಡಾನಲ್ಲಿ. ಬಟ್ ಇವತ್ತು ಫುಲ್ಲು ಸೈಲೆಂಟಾಗಿದೆ ಕಂಡ್ರಿ ಲೋಂಡಾ ಜಂಕ್ಷನ್ ಅಂತಾರೆ ನಾವು ಬಂದಿದ್ದ ಲೈನು, ಅಂದರೆ ಬೆಳಗಾವಿ ಕಡೆಯಿಂದ. ಮತ್ತು ಆವಾಗಲೇ ಒಂದು ಇಂಜಿನ್ ನೋಡಿದ್ರಲ್ಲ, ಇಂಜಿನ್ ಹೊರಡ್ತಿತ್ತು ನಾವು ಅರೈವಲ್ ಆಗಬೇಕಾದ್ರೆ. ಅದು ಬಂದು ದೂದ್ಸಾಗರ್ ಲೈನು. ಮತ್ತು ನಾವಿವಾಗ ಹೊರಡ್ತಿರೋದು ಧಾರವಾಡ ಲೈನು. ಸೊ 3 ಇಂಪಾರ್ಟೆಂಟ್ ಲೈನ್ ಡೈವರ್ಟ್ ಆಗೋ ಕಾರಣ ಅಲ್ಲಿ ಲೋಂಡಾನ ಜಂಕ್ಷನ್ ಅಂತ ಕರೀತಾರೆ. ಸರಿ, ಸುಮಾರು 84 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಳಗಾವಿಯಿಂದ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂತಹ ಅಲ್ನಾವರ ಜಂಕ್ಷನ್ಗೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 9:09ಕ್ಕೆ ಬರುತ್ತೆ ರಾತ್ರಿ, ಮತ್ತು 9:10ಕ್ಕೆ ಇಲ್ಲಿಂದ ಹೊರಡುತ್ತೆ. 1 ನಿಮಿಷ ಹಾಲ್ಟು ನಮ್ಮ ಎಕ್ಸ್ಪ್ರೆಸ್ಗೆ ಇಲ್ಲಿ ಕೊಟ್ಟಿದ್ದಾರೆ. ನಾವು ಹೇಳಬೇಕಂದ್ರೆ 6 ನಿಮಿಷ ಲೇಟಾಗೆ ಅಲ್ನಾವರಗೆ ಎಂಟ್ರಾಗಿದ್ದೀವಿ. ಜಂಕ್ಷನ್ ಅಂತ ಕರೀತಾರೆ. ನಾವು ಬಂದಿದ್ದ ಲೈನ್ ಲೋಂಡಾ ಕಡೆಯಿಂದ ನಾವು ಹೊರಡ್ತಿರೋದು ಧಾರವಾಡ ಕಡೆ. ಇಲ್ಲಿಂದ ಒಂದು ಲೈನ್ ದಾಂಡೇಲಿಗೆ ಸಹ ಹೋಗಿದೆ. ಟ್ರೈನ್ಸ್ಗಳು ರೆಸ್ಯೂಮ್ ಬ್ಯಾಕ್ ಆಗಿದೆ. ದಾಂಡೇಲಿಗೆ ಹೋಗುವಂಥ ಎಕ್ಸ್ಪ್ರೆಸ್ ಟ್ರೈನ್ಗಳು ಅಲ್ನಾವರ ದಾಂಡೇಲಿ ಪ್ರಪೋಸಲ್ ಸಹ ಬಂದಿದೆ. ಈ ಅಲ್ನಾವರ ಗಾಡಿನ ಹುಬ್ಳಿಯವ್ರಿಗೆ ಎಕ್ಸ್ಟೆಂಡ್ ಮಾಡಿ ಅಂದ್ಬಿಟ್ಟು ನೋಡೋಣ. ಹೋಪ್ಫುಲಿ ಫ್ಯೂಚರ್ ಒಳಗಡೆ ಎಕ್ಸ್ಟೆಂಡ್ ಮಾಡ್ತಾರೆ ಅನಿಸುತ್ತೆ.
ಸುಮಾರು 121 ಕಿಲೋಮೀಟರ್ ಬೆಳಗಾವಿಯಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಅವಳಿ ಜವಳಿ ನಗರಗಳಲ್ಲಿ ಒಂದಾದಂತಹ ಧಾರವಾಡಕ್ಕೆ ಬಂದಿದ್ದೀವಿ. ಪ್ರತಿದಿನ ಇಲ್ಲಿಗೆ 9:48ಕ್ಕೆ ಬರುತ್ತೆ ರಾತ್ರಿ, ಮತ್ತು 9:50ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ಜನರಲ್ಲು ಫುಲ್ ರಶ್ ಆಯಿತು ಅಂತಲೂ ಹೇಳಲ್ಲ, ಖಾಲಿದೆ ಅಂತಲೂ ಹೇಳಲ್ಲ. ಪ್ರತಿಯೊಂದು ಸೀಟಲ್ಲೂ ಒಬ್ರೊಬ್ರು ಮಲ್ಕೊಂಡಿದ್ದಾರೆ. ಆ ರೇಂಜ್ಗೆ ಜನರಲ್ಲು ಕ್ರೌಡ್ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಖಾಲಿ ಇದೆ ಕಂಡ್ರೆ, ಆರಾಮಾಗಿ ಅಡ್ಜಸ್ಟ್ ಮಾಡ್ಕೊತೀರಾ ಅಂದರೆ ಇನ್ನೂ ಒಂದು 50 ಜನ ಆರಾಮಾಗಿ ಸೇರಿಸ್ಕೋಬೋದು. ಅಷ್ಟು ಜನನ ಅಡ್ಜಸ್ಟ್ ಮಾಡ್ಕೋಬಹುದು. ಇದಾಗಿದ ತಕ್ಷಣ ನಮ್ಮ ನೆಕ್ಸ್ಟ್ ಸ್ಕೆಡ್ಯೂಲ್ಡ್ ಹಾಲ್ಟ್ ಇರೋದೆ ಹುಬ್ಬಳ್ಳಿ. ಆ್ಯಂಡ್ ಒಂದು ಚೇಂಜ್ ಇದೆ ಪ್ಲ್ಯಾನಲ್ಲಿ, ಎಂಡ್ ಟು ಎಂಡ್ ಫಸ್ಟ್ ಮಾಡಬೇಕಂತ ಕ್ಲಿಯರೆನ್ಸ್ ಕೊಟ್ಟಿದೆ. ಹುಬ್ಬಳ್ಳಿನಲ್ಲಿ ಹೇಳ್ತೀನಿ ರೀ ಏನದು ಪ್ಲ್ಯಾನ್ ಚೇಂಜ್ ಅಂತ. ಸುಮಾರು 144 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ನಿಲ್ಗಡೆ ಆದಂಥ ಹುಬ್ಬಳ್ಳಿಗೆ ಬಂದಿದ್ವಿ. ಪ್ರತಿದಿನ ಇಲ್ಲಿಗೆ 10:40ಕ್ಕೆ ಬರುತ್ತೆ ರಾತ್ರಿ, ಮತ್ತು 10:50ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು ಆಲ್ಮೋಸ್ಟ್ 10:20ಕ್ಕಲ್ಲ ಎಂಟ್ರಾಗಿದ್ದೀವಿ. ಹೇಳಬೇಕಂದ್ರೆ 20 ನಿಮಿಷ ಬಿಫೋರ್ ಟೈಮು ಪ್ಲಸ್ 10 ನಿಮಿಷ ಹಾಲ್ಟು, ಅರ್ಧ ಗಂಟೆ ಹಾಲ್ಟ್ ನಮಗೆ ಹುಬ್ಬಳ್ಳಿನಲ್ಲಿ ಕೊಟ್ಟಿದ್ದಾರೆ. ತಿಂಡಿ ತಿನಿಸುಗಳೆಲ್ಲ ನಿಮ್ಗೆ ಏನೂ ಪ್ರಾಬ್ಲಮ್ ಆಗೋಲ್ಲ, ಎಲ್ಲ ಸಿಗುತ್ತೆ ನಿಮಗೆ ಹುಬ್ಬಳ್ಳಿನಲ್ಲಿ. ವೆಜ್ ಬಿರಿಯಾನಿ, ಚಿಕನ್ ಬಿರಿಯಾನಿ, ಎಗ್ ಬಿರಿಯಾನಿ, ಮತ್ತು ವಡಾಪಾವ್ ಸಹ ಅವೈಲೇಬಲ್ ಇದೆ. ಟೀ ಕಾಫಿ ಸಹ ಅವೈಲೇಬಲ್ ಇದೆ. ಸ್ನ್ಯಾಕ್ಸ್ ಬೇಕಾದರೆ ಅದು ಸಹ ಅವೈಲೇಬಲ್ ಇದೆ. ಈ ಕೇಟ್ರಿಂಗಲ್ಲಿ ನೀವೇನಾದ್ರು ತರಿಸ್ಕೊತೀರ ಅಂದರೆ ಅದು ಸಹ ಹುಬ್ಬಳ್ಳಿನಲ್ಲಿ ಅವೈಲೇಬಲ್ ಇದೆ. ಚೇಂಜ್ ಆಫ್ ಪ್ಲ್ಯಾನ್ಸ್ ಅಂತ ಹೇಳ್ತಿದ್ದಲ್ಲ. ಸೊ ಆ್ಯಕ್ಚುಲಾಗಿ ಎಂಡ್ ಟು ಎಂಡ್ ಮಾಡಬೇಕಾಗಿತ್ತು ನಾನು ಈ ಟ್ರೈನ್ನ ಮೈಸೂರು ತನಕ. ನನ್ನ ಟಿಕೆಟ್ ಸಹ ಮೈಸೂರು ತನಕ ಇತ್ತು. ಬಟ್ ಮೈಸೂರಿಗೆ ಹೋಗಿ ಮೈಸೂರಿಂದ ನಾನು ರಿಟರ್ನ್ ಆಗಬೇಕಂದ್ರೆ ಆಲ್ಮೋಸ್ಟ್ ಹಾಫ್ ಡೇ ಮತ್ತೆ ಅಲ್ಲಿ ಕಟ್ ಆಗ್ತಿತ್ತು. ಯಾಕಂದರೆ ನಾಳೆ ಯುಗಾದಿ ಇದೆ, ಫ್ಯಾಮಿಲಿ ಜೊತೆ ಸಹ ಟೈಮ್ ಸ್ಪೆಂಡ್ ಮಾಡಬೇಕಲ್ಲ. ಸೊ ಅದಕ್ಕೋಸ್ಕರ ಜರ್ನಿನ ಕಟ್ ಶಾರ್ಟ್ ಮಾಡ್ತಾಯಿದ್ದೀನಿ. ಇಲ್ಲಿಂದ ಅರಸೀಕೆರೆವರೆಗೂ ನಾನು ಇದೇ ಟ್ರೈನಲ್ಲಿ ಇರ್ತೀನಿ. ಅರಸೀಕೆರೆಯಿಂದ ಹುಬ್ಬಳ್ಳಿ ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ನಮ್ಮ ಪಕ್ಕದಲ್ಲೇ ನಿಂತಿದೆ ಆ ಟ್ರೈನು. ಅದರಲ್ಲಿ ನಾನು ಅರಸೀಕೆರೆಯಿಂದ ಬೆಂಗಳೂರು ತನಕ. ಓಕೆ, ಸೊ ಎರಡು ಜರ್ನಿನೂ ಸಹ ಇದೇ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ ನೋಡಿ. ನಾನು ನೆಕ್ಸ್ಟ್ ಟ್ರೈನ್ ಸಹ ಪಕ್ಕದಲ್ಲೇ ನಿಂತಿದೆ, ಹುಬ್ಬಳ್ಳಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್. ಕರೆಂಟ್ಲಿ ಇದರಲ್ಲಿದ್ದೀನಿ. ನೆಕ್ಸ್ಟು ಆ ಟ್ರೈನಲ್ಲಿ ಹೋಗ್ತೀನಿ. ಜನರಲ್ ಫುಲ್ಲು ಖಾಲಿ ಇದೆ ಕಣ್ರಿ. ಇದು ಅನ್ನಿಸ್ತಿದೆ ಹೋಗ್ಬಿಡೋಣ ಆರಾಮಾಗಿ, ಇಲ್ಲಿಂದನೇ ಮಲ್ಕೊಂಡು ಹೋಗ್ಬೋದು ಅಂತ. ಬಟ್ ಎನಿವೇಸ್ ಈ ಟ್ರೈನ್ ಜರ್ನಿ ಮತ್ತೆ ಇನ್ನು ಯಾವಾಗ ಮಾಡ್ತೀನೋ ಎಂಡ್ ಟು ಎಂಡ್ ಗೊತ್ತಿಲ್ಲ. ಅದರ ಬದಲಾಗಿ ಅರಸೀಕೆರೆ ತನಕ ಹೋಗಿ ಅರಸೀಕೆರೆಯಿಂದ ಈ ಟ್ರೈನ್ ರೈಟ್ ಡೈವರ್ಷನ್ ತೊಗೊಳುತ್ತೆ. ಅದಕ್ಕೆ ಅಲ್ಲೇ ಇಟ್ಕೊಂಡು ಅಲ್ಲಿಂದ ಈ ಟ್ರೈನಲ್ಲಿ ಹತ್ಕೊಂಡು ಬೆಂಗಳೂರು ಕಡೆಗೆ ಹೋಗ್ತೀನಿ.
ಹುಬ್ಬಳ್ಳಿ KSR ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ಗೂ ಸ್ಪೇಸಿಂಗ್ ಕಮ್ಮಿ ಆಗ್ತಾ ಬರ್ತದೆ. ಯಾಕಂದರೆ ನಾವು 25 ನಿಮಿಷ ಲೇಟ್ ಆಗಿದ್ದೀವಿ. 40 ಕಿಲೋಮೀಟರ್ಸ್ ಒಂದು ಸ್ಪೇಸಿಂಗ್ ಇರಬೇಕಿತ್ತು. ನಮಗೆ ಇವಾಗ ಜಸ್ಟ್ 12 ಕಿಲೋಮೀಟರ್ ಡಿಫ್ರೆನ್ಸ್ ಇದೆ ಅಷ್ಟೇ ನಮಗೂ ಮತ್ತು ಬೆಂಗಳೂರು ಸೂಪರ್ ಫಾಸ್ಟ್ ಎಕ್ಸ್‌ಪ್ರೆಸ್ಗೂ. ನಮ್ಗೆ ಹರಿಹರ ಸ್ಟಾಪ್ ಇದೆ, ಆ ಟ್ರೈನ್ ಹರಿಹರ ಸ್ಟಾಪ್ ಇಲ್ಲ. ಸೊ ನೋಡಬೇಕು ಏನಾಗುತ್ತೆ ಅಂತ. ಇನ್ ಕೇಸ್ ನನಗೆ ಹರಿಹರನಲ್ಲಿ ಓವರ್ಟೇಕ್ ಕೊಟ್ಟಿಲ್ಲ ಅಂದರೆ ದಾವಣಗೆರೆನಲ್ಲಿ ಇಳ್ಕೊತೀನಿ ನಾನು, ಮತ್ತು ಆ ಟ್ರೈನನ್ನು ಚೇಂಜ್ ಮಾಡ್ಕೊತೀನಿ ನಾನು. ಎರಡು ನಿಮಿಷ ಲೇಟಾಗೆ ನಾವು ದಾವಣಗೆರೆಯಿಂದ ಹೊರಟಿದ್ದೀವಿ. ಕ್ರೌಡ್ ಸ್ವಲ್ಪ ಫುಲ್ ಮಾಡ್ತೀವಿ ಟ್ರೈನು, ಬಟ್ ಪರವಾಗಿಲ್ಲ, ಇನ್ನೂ ಆರಾಮಾಗಿ ಒಂದೊಂದು ಸೀಟಲ್ಲಿ ಒಬ್ರೊಬ್ರು ಮಲ್ಕೊಂಡು ಹೋಗ್ತಿದ್ದಾರೆ. ಅಷ್ಟು ಸ್ಪೇಸ್ ಅಂತೂ ಇದೆ ನಮ್ಮ ಟ್ರೈನಲ್ಲಿ. ಇನ್ನು ಸೀರಿಯಸ್ಲಿ ಹೇಳಬೇಕಂದ್ರೆ ನಿಮಗೆ ಆವಾಗಲೇ ನಾನು ಹೇಳಿದೆ, ಹರಿಹರ ಹತ್ರ ನಿಮ್ಗೆ ಆವಾಗಲೇ ಹೇಳಿದೆ ದಾವಣಗೆರೆನಲ್ಲಿ ಟ್ರೈನ್ ಚೇಂಜ್ ಮಾಡಬೇಕು ಅಂತ. ಬಟ್ ಏನೋ ಒಂಥರ ಏನಂತಾರೆ, ಒಂಥರ ಈ ಟ್ರೈನನ್ನು ಬಿಟ್ಟೋಗೋಕ್ಕೆ ಮನಸ್ಸಿಲ್ಲ ಕಣ್ರಿ. ಯಾಕಂದರೆ ತುಂಬ ಸತಿ ಪ್ಲ್ಯಾನ್ ಮಾಡಿದ್ದೀನಿ ನಾನು ಈ ಟ್ರೈನ್ನ. ಉಸ್ತಾದ್ ಭಗತ್ ಸಿಂಗ್ ರಿಲೀಸ್ ಅಂತ. ಎನಿವೇಸ್, ತುಂಬ ಸತಿ ಪ್ಲ್ಯಾನ್ ಮಾಡಿದ್ದೆ ಈ ಟ್ರೈನಲ್ಲಿ ಟ್ರಾವೆಲ್ ಮಾಡಬೇಕು, ಎಂಡ್ ಟು ಎಂಡ್ ಟ್ರಾವೆಲ್ ಮಾಡಬೇಕಂತ ತುಂಬ ಸತಿ ಪ್ಲ್ಯಾನ್ ಹಾಕಿದ್ದೆ. ಬಟ್ ಏನೋ ಒಂದು ಕಾರಣಾಂತರಗಳಿಂದ ಕ್ಯಾನ್ಸಲ್ಗಳಾಗ್ತಾ ಬರ್ತಿತ್ತು ಈ ಟ್ರೈನ್ದು. ಬಟ್ ಇವತ್ತು ಕೋಇನ್ಸಿಡೆಂಟ್ಲಿ ಈ ಟ್ರಿಪ್ಪಲ್ಲಿ ಈ ಟ್ರೈನ್ ಸಿಗಾಕೊಂತು. ಸೀರಿಯಸ್ಸಾಗಿ ಕೋಇನ್ಸಿಡೆಂಟ್ಲಿ ಈ ಟ್ರೈನು ನನಗೆ ಸಿಗಾಕೊಂತು. ಅದಕ್ಕೋಸ್ಕರ ಸರಿ ಮಾಡಿಬಿಡೋಣ, ಹೆಂಗೋ ನೀವು ತುಂಬ ದಿನದಿಂದ ಕೇಳ್ತಿದ್ದೀರಾ ಮಾಡಿಬ್ರು ಅಂದ್ಬಿಟ್ಟು ಸರಿ ಮಾಡೋಣ ನಡಿ ಅಂದ್ಬಿಟ್ಟು ಅದಕ್ಕೆ ಬಂದಿದ್ದೆ. ಎಲ್ಲಿವರೆಗೂ ಆಗುತ್ತೋ ಅಲ್ಲಿವರೆಗೂ ಫುಲ್ ಮಾಡ್ತೀನಿ ಈ ಟ್ರೈನಲ್ಲಿ. ಇನ್ ಕೇಸ್ ಆಗಿಲ್ಲ ಅಂದರೆ ನಮ್ಮ ಹಿಂದೆ ಆ ಟ್ರೈನ್ ಮಿಸ್ ಆಯಿತು ಅಂದರೆ ಬೆಂಗಳೂರು ಸೂಪರ್ ಫಾಸ್ಟ್ ಏನಾದರೂ ಓವರ್ಟೇಕ್ ಮಾಡಿಬಿಡ್ತು ನಮ್ಮನ್ನು. ಅಂದರೆ ಗೋಲ್ಗುಂಬ ಬಸ್ ಇದೆ, ಅದ್ರ ಹಿಂದ್ಗಡೆ ನಮ್ಮ ಲೆಜೆಂಡ್ರಿ ಅಂಗಡಿ ಹಾರ್ಡ್ಲಿ ಒಂದು ಹಾಫ್ ಆನ್ ಅವರ್ ಡಿಫ್ರೆನ್ಸ್ ಬರುತ್ತೆ ಅಷ್ಟೇ ಬೆಂಗಳೂರು ಅರೈವಲಲ್ಲಿ. ನೋಡೋಣ ಪ್ಲ್ಯಾನಲ್ಲಿ ಏನೇನು ಟ್ವಿಸ್ಟ್ಗಳು ಎಲ್ಲೆಲ್ಲಿ ಏನೇನು ಟ್ವಿಸ್ಟ್ ಬರುತ್ತೆ ಅಂತ ತೋರಿಸ್ತಾ ಹೋಗ್ತಾಯಿದ್ದೀನಿ. ನೀವು ಸಹ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ನೋಡ್ತಾಯಿರಿ. ಕಂಟ್ರೋಲರ್ಸ್ ಅಂತೂ ಫ್ಯಾಂಟಾಸ್ಟಿಕ್ ಹ್ಯಾಂಡ್ಲಿಂಗ್ ಮಾಡ್ತಿದ್ದಾರೆ. ಯಾಕಂದರೆ ಲೈನ್ ಫುಲ್ ಥ್ರೂ ಕ್ಲಿಯರ್ ಇದೆ. ನಮಗೆ ಮುಂದೆನೂ ಯಾವ ಗಾಡಿ ಇಲ್ಲ, ಹಿಂದ್ಗಡೆ ಲೈನಪ್ ಮೇಂಟೈನ್ ಮಾಡ್ಕೊಂಬರ್ತಾಯಿದ್ದೀವಿ ನಾವು. ಲೈನಪ್ ಸೆಟ್ ಮಾಡ್ಕೊಂಡು ಲೈನಪ್ ರೆಡಿ ಮಾಡ್ಕೊಂಬರ್ತಾಯಿದ್ದೀವಿ. ನಮ್ಮ ಹಿಂದೆ
ಇದು ಗಾಡಿ ನಮ್ಮ ಹಿಂದೆ ಬೆಂಗಳೂರು ಸೂಪರ್ ಫಾಸ್ಟ್ ಇದೆ, ಅದರಿಂದ ಗುಲ್ಗುಂಬಸ್ ಇದೆ, ಅದರಿಂದ ಅಂಗಡಿ ಎಕ್ಸ್ಪ್ರೆಸ್ ಇದೆ. ಒಳ್ಳೆ ಲೈನಪ್ ನಮ್ಮ ಹಿಂದೆ ಮೇಂಟೈನ್ ಆಗ್ತಿದೆ. ಇವಾಗ ಬಂದು ಮೇಯ್ನ್ ಪಾಯಿಂಟು ಚಿಕ್ಕಜಾಜೂರಲ್ಲಿ ಲೂಪ್ ತೊಗೊಂಡು ನಾವು ನಿಂತ್ಕೊತೀವಿ. ನಮಗೂ ಬೆಂಗಳೂರು ಎಕ್ಸ್ಪ್ರೆಸ್ಗೂ 22 ಕಿಲೋಮೀಟರ್ಸ್ ಏನೋ ಡಿಫ್ರೆನ್ಸ್ ಬರುತ್ತೆ. ಸೊ 22 ಕಿಲೋಮೀಟರ್ಸ್ 90% ನಾವು ಗೊತ್ತಿರೋ ಓವರ್ಟೇಕ್ ಹೊಡೆಸಲ್ಲ. ಕೇಸ್ ಏನಾದರೂ ಪಾಸ್ ಥ್ರೂ ಕೊಟ್ಟರು ಅಂದರೆ ಓವರ್ಟೇಕ್ ಆಗೋಗುತ್ತೆ ಚಿಕ್ಕಜಾಜೂರಲ್ಲಿ. ಹೋಮ್ ಡೇಂಜರಲ್ಲಿದೆ. ಗ್ಯಾಪ್ ಕಮ್ಮಿ ಆಗ್ತಾ ಬಂತು ಇವಾಗ. ಚಿಕ್ಕಜಾಜೂರಿಗೆ ಎಂಟ್ರಾಗಿದ್ದೀವಿ. ಕ್ರೂ ಚೇಂಜ್ ಇದೆ ಇಲ್ಲಿ. ಸೊ ಕ್ರೂ ಚೇಂಜೆಲ್ಲ ಒಂದು 5 ಮಿನಿಟ್ಸ್ ಆಗುತ್ತೆ. ಮೋಸ್ಟ್ ಪ್ರಾಬಬ್ಲಿ ಓವರ್ಟೇಕ್ ಮಾಡಿಸ್ತಾರೆ ಅನಿಸುತ್ತೆ ಇಲ್ಲಿ. ಬಟ್ ಒಂದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಕಣ್ರಿ, ಚಿಕ್ಕಜಾಜೂರಲ್ಲಿ ಕ್ರೂ ಚೇಂಜ್ ಇದ್ದರೆ ಅರಸೀಕೆರೆನಲ್ಲಿ 10 ನಿಮಿಷ ಹಾಲ್ಟ್ ಏನಕ್ಕೆ ಕೊಟ್ಟಿದ್ದಾರೆ ಅಲ್ವಾ? ಚಿಕ್ಕಜಾಜೂರು ಮೈಸೂರು ಡಿವಿಷನಲ್ಲಿ ಬರುತ್ತೆ. ಸೊ ಮೋಸ್ಟ್ ಪ್ರಾಬ್ಲಿ ಚಿಕ್ಕಜಾಜೂರು ಟು ಹಾಸನ ಟು ಮೈಸೂರು ಇರುತ್ತೆ ಅನಿಸುತ್ತೆ ಕ್ರೂ ಆಪ್ರೇಷನ್ ಅನಿಸುತ್ತೆ ಮೋಸ್ಟ್ ಪ್ರಾಬ್ಲಿ. ನಮ್ಮ ಟ್ರೈನ್ ಬಂದ್ಬಿಡ್ತು ಕಣ್ರಿ. ಇದು ಎಷ್ಟು 10 ಮಿನಿಟ್ಸ್ ಡಿಫ್ರೆನ್ಸಿಗೆ ಬಂದ್ಬಿಡ್ತು, 10 ಕಿಲೋಮೀಟರ್ಸ್ ಡಿಫ್ರೆನ್ಸಿಗೆ ಬಂತು ಬೆಂಗಳೂರು ಸೂಪರ್ ಫಾಸ್ಟ್. ಏನು ಕ್ಲಿಯರೆನ್ಸ್ ಕೊಡ್ತಿದ್ದಾರೆ ಕಣ್ರಿ ಅವ್ನಿಗಂತೂ ಪಾ. ಸೊ ಅಲ್ಲಿ ಡಿಪಾರ್ಟ್ ಆಗ್ತಿದೆಯಲ್ಲ, ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ಕಣ್ರಿ. ಅದು 10 ಕಿಲೋಮೀಟ್ರ್ ರೇಡಿಯಸಲ್ಲಿದೆ, ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ ನೋಡಿ. 8 ಕಿಲೋಮೀಟರ್ಸ್ ಚಿಕ್ಕಜಾಜೂರು. 2-3 ಸ್ಟೇಷನ್ ಆದಮೇಲೆ ಲೂಪ್ ಹೋಗ್ತೊಬಂತಾರೆ ಅನಿಸುತ್ತೆ. ಸೊ ನಾವು ನೆಕ್ಸ್ಟ್ ಬ್ಲಾಕ್ ಕ್ಲಿಯರ್ ಮಾಡೋರ್ಗೂ ಅವನು ಕ್ಲಿಯರೆನ್ಸ್ ಇಲ್ಲ. ಪ್ಲಸ್ ನಾವು ಟೇಲ್ ಬೇರೆ ಕ್ಲಿಯರ್ ಮಾಡಬೇಕು. ಫುಲ್ ಲೂಪ್ ಕ್ಲಿಯರ್ ಮಾಡಿ ಮೇನ್ ಲೈನಿಗೆ ತೊಗೋಬೇಕು. ಅದು ಒಂದಲ್ಲ 2 ಲೂಪ್ ಇದೆ. ರೋಡ್ 1, 2, 3. ಸೊ ಅದು 2 ಲೂಪ್ ಇದೆ. ಸೊ ಅದೆರಡೂ ಕ್ಲಿಯರ್ ಮಾಡಿಕೊಂಡು ಕಾಷನಲ್ಲಿ ಲೂಪ್ ಕ್ಲಿಯರ್ ಮಾಡ್ಕೊಂಡು ಮೇನ್ ಲೈನಿಗೆ ಬಂದು ಆ್ಯಕ್ಸಲ್ರೇಟ್ ಮಾಡಿ ಬ್ಲಾಕ್ ಕ್ಲಿಯರ್ ಮಾಡಿ ಒಳ್ಳೆ ಚಾನ್ಸ್ ಸಿಗುತ್ತೆ ಮತ್ತು ನಮ್ಮ ಸ್ಪೇಸಿಂಗ್ನ ನಾವು ಬಿಲ್ಡ್ ಮಾಡೋಕ್ಕೆ. ಅದೇ ಮಿಸ್ ಆಯಿತು ಹಿಂದ್ಗಡೆ ಕಾಣಿಸ್ತಿದೆ ನೋಡಿ ನಮ್ಮ ಟ್ರೈನ್ದು ಬೆಂಗಳೂರು ಎಕ್ಸ್ಪ್ರೆಸ್ದು ಲೈಟ್ ಹಿಂದ್ಗಡೆ ಕಾಣಿಸ್ತಿದೆ ನೋಡಿ. ಈಗ ಚಿಕ್ಕಜಾಜೂರ್ಗೆ ಆ ಟ್ರೈನ್ ಎಂಟ್ರ್ ಆಗಿದೆ.
ಹ್ಯಾಂಡ್ಲಿಂಗ್ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ನೋಡಿ. ಈ ಟ್ರೈನಲ್ಲಿ ನಾನು ಜಸ್ಟ್ ಬಂದೆ, ನನ್ನ ನೆಕ್ಸ್ಟ್ ಟ್ರೈನ್ದು ಅನೌನ್ಸ್ಮೆಂಟ್ ಮಾಡ್ತಿದ್ದಾರೆ ನೋಡಿ. Train number 20687 Hubli KSR Bengaluru Superfast Express will arrive shortly on platform number 1. ಪ್ರಯಾಣಿಕರೇ ದಯವಿಟ್ಟು ಗಮನಿಸಿ, ಗಾಡಿ ಸಂಖ್ಯೆ ಈ ಕಡೆಯಿಂದ ನಮ್ಮ ಟ್ರೈನ್ ಆಲ್ರೆಡಿ ಫ್ಯಾಂಟಾಸ್ಟಿಕ್ ಹ್ಯಾಂಡ್ಲಿಂಗ್ ಕಂಡ್ರೆ. ಈ ಕಡೆ ಎಂಟ್ರ್ ಆಗ್ತಿದೆ, ಈ ಕಡೆ ಎಕ್ಸಿಟ್ ಆಗ್ತಿದೆ. ಸೊ ಎಲ್ಲ ಥರದ ಡ್ರಾಮಾಗಳೆಲ್ಲ ಆದಮೇಲೆ ಬಂದಿದ್ದೀವಿ ಅರಸೀಕೆರೆ ಜಂಕ್ಷನ್ಗೆ. 448 ಕಿಲೋಮೀಟರ್ ಬೆಳಗಾವಿಯಿಂದ ಪ್ರಯಾಣಿಸೋದಾಯಿತು. ಪ್ರತಿದಿನ ಇಲ್ಲಿಗೆ 2 ಗಂಟೆ 47 ನಿಮಿಷ ಬೆಳಗಿನ ಜಾವ ಬರುತ್ತೆ, ಮತ್ತು 2:57ಕ್ಕೆ ಇಲ್ಲಿಂದ ಹೊರಡುತ್ತೆ. 10 ನಿಮಿಷ ಹೊರಟು ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಈ ಕ್ಲಿಪ್ಪಿಂಗ್ ಹಿಂದೆ ನೋಡಿದ್ರಲ್ಲ, ಎಷ್ಟು ಕ್ಲೋಸಾಗಿ ಅಗ್ರೆಸಿವ್ ಆಗಿ ಹ್ಯಾಂಡಲ್ ಮಾಡ್ತಿದ್ರು ನಮ್ಮ ಟ್ರೈನ್ ಅದನ್ನು ಅಂತ. ಫೆಂಟ್ಯಾಸ್ಟಿಕ್ ಜಾಬ್ ಕಂಡ್ರಿ ಹ್ಯಾಂಡ್ಲಿಂಗ್ ಸೆಕ್ಷನ್ ಕಂಟ್ರೋಲರ್ ಅಂತೂ. ಸೀರಿಯಸ್ಲಿ ಹ್ಯಾಟ್ಸ್ ಆಫ್ ಕಂಡ್ರಿ ನಿಮಗಂತೂ. ಅದನ್ನು ಸಹ ಲೇಟ್ ಮಾಡೋಕ್ಕೆ ಬಿಟ್ಟಿಲ್ಲ, ನಮ್ಮನ್ನು ಸಹ ಲೇಟ್ ಮಾಡೋಕ್ಕೆ ಬಿಟ್ಟಿಲ್ಲ. ನಮ್ಮ ಟ್ರೈನ್ ಏನು ಕಾನ್ಸ್ಟೆಂಟಾಗಿ ಲೇಟ್ ಆಗಿತ್ತು, ಒಂದು 25-30 ಮಿನಿಟ್ಸ್ ಸೇಮ್ ಡಿಲೇನೇ ಕಂಟಿನ್ಯೂ ಆಗ್ತಾ ಬಂತು ಥ್ರೂ ಔಟ್ ಅ ಜರ್ನಿ. ಆ ಟ್ರೈನು ಹಾರ್ಡ್ಲಿ ಅಂದರೆ ಒಂದು 10 ಮಿನಿಟ್ಸ್ ಅಷ್ಟೇ ಡಿಲೇ ಆಗಿರ್ಬೋದು. ಸೊ 2 ಟ್ರೈನನ್ನು ಪ್ರಾಪರಾಗಿ ಕಂಟ್ರೋಲ್ ಮಾಡಿ, ಒಂದರಿಂದ ಇನ್ನೊಂದು ತುಂಬ ಡಿಲೇ ಆಗದಿರೋಂಗೆ ನೋಡಿಕೊಂಡು ಎಲ್ಲೂ ನೋಡಿ. ನಮ್ಮ ಟ್ರೈನು ಎಕ್ಸ್ಪ್ರೆಸ್ ಟ್ರೈನ್, ಅದು ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು. ಸೊ ಯೂಶ್ವಲಾಗಿ ನೋಡಿಕೊಂಡ್ರೆ ಅದನ್ನು ನಮ್ಮ ಟ್ರೈನ್ ಓವರ್ ಮೇಲೆ ಪ್ರಯಾರಿಟಿ ಕೊಡಬೇಕು. ಬಟ್ ನಮ್ಮನ್ನು ಕ್ಲಿಯರ್ ಮಾಡಿಕೊಂಡು ಅದಕ್ಕೂ ಸಹ ಪಾತನ್ನು ನೀಟಾಗಿ ಕ್ಲಿಯರ್ ಮಾಡಿಸಿ ಫುಲ್ಲು ಅರಸೀಕೆರೆವರೆಗೂ ತೊಗೊಂಬಂದಿದ್ದಾರೆ. ಅರಸೀಕೆರೆಯಿಂದ ರೂಟ್ ಡೈವರ್ಟ್ ಮಾಡ್ಕೊಳ್ಳುತ್ತೆ ನಮ್ಮ ಟ್ರೈನು, ರೈಟ್ ಹ್ಯಾಂಡ್ ಸೈಡ್ ಹೋಗುತ್ತೆ, ನಮ್ಮ ಲೈನು ಕ್ಲಿಯರ್ ಆಗುತ್ತೆ. ಸೊ ನಮ್ಮದು ಫುಲ್ಲು ಪಾತು ಬೆಂಗಳೂರು ತನಕ ಕ್ಲಿಯರ್ ಇರುತ್ತೆ. ಜನರಲ್ ಅಂತೂ ಫುಲ್ಲು ಖಾಲಿ ಇದೆ ಕಂಡ್ರೆ.